ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ. ರಾಜ್ಯದಲ್ಲಿ ಸಾವಿರಾರು ಜನರ ಪಡಿತರ ಚೀಟಿಗಳ ಕುರಿತು ಮಹತ್ವದ ಮಾಹಿತಿ ಬಂದಿದೆ. ಅನರ್ಹರು ಬಳಸಿಕೊಂಡಿದ್ದ 2,43,000 ಪಡಿತರ ಚೀಟಿಗಳನ್ನು ಕರ್ನಾಟಕದಲ್ಲಿ ಅಧಿಕೃತವಾಗಿ ರದ್ದುಗೊಳಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದ್ದಾರೆ. ಈ ಕ್ರಮವನ್ನು ಸಂಪೂರ್ಣವಾಗಿ ತಂತ್ರಜ್ಞಾನ ಆಧಾರಿತ ಪರಿಶೀಲನೆ, ಆಧಾರ್ ಲಿಂಕ್ ಮತ್ತು ಇಕೆವೈಸಿ ದೃಢೀಕರಣದ ಮೂಲಕ ಕೈಗೊಳ್ಳಲಾಗಿದೆ. ಈ ಪಡಿತರ ಚೀಟಿಗಳನ್ನು ರದ್ದುಪಡಿಸಲು ಹಲವು ಕಾರಣಗಳನ್ನು ಆಹಾರ ಸಚಿವರು ಲೋಕಸಭೆಯಲ್ಲಿ ವಿವರಿಸಿದ್ದಾರೆ. ನಿಗದಿತ ಅವಧಿಯೊಳಗೆ ಇಕೆವೈಸಿ ಮಾಡಿಸದ ಪಡಿತರ ಚೀಟಿಗಳು ನೇರವಾಗಿ ರದ್ದಾಗಿವೆ. ತಪ್ಪು ದಾಖಲೆಗಳನ್ನು ನೀಡಿ ಚೀಟಿ ಪಡೆದವರು ಪತ್ತೆಯಾಗಿದ್ದು, ಅವರ ಕಾರ್ಡ್ಗಳು ಈಗ ಡಿಲೀಟ್ ಆಗಿವೆ. ಮರಣ ಹೊಂದಿದವರ ಹೆಸರುಗಳನ್ನು ತೆಗೆದುಹಾಕದೆ ಯಾವುದೇ ಸದಸ್ಯರು ಪಡಿತರವನ್ನು ಸ್ವೀಕರಿಸುತ್ತಿದ್ದರೆ ಆ ಕಾರ್ಡ್ಗಳನ್ನು ಕೂಡ ರದ್ದುಪಡಿಸಲಾಗಿದೆ. ಆದಾಯ ತೆರಿಗೆ ಪಾವತಿಸುವವರು ಅಥವಾ ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಹೊಂದಿದ್ದರೆ ಅವರೂ ಸಹ ಅರ್ಹರಲ್ಲವೆಂದು ಪರಿಗಣಿಸಿ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ. ಮತ್ತೊಂದು ಪ್ರಮುಖ ಅಂಶವೆಂದರೆ 100 ವರ್ಷಕ್ಕಿಂತ ಹೆಚ್ಚಾದ ವ್ಯಕ್ತಿಗಳ ಹೆಸರಿನಲ್ಲಿ ಜೀವನಲ್ಲಿದ್ದರೂ ಇಲ್ಲದಿದ್ದರೂ ಅಕ್ಕಿ ಪಡೆಯಲಾಗುತ್ತಿದ್ದ ಪ್ರಕರಣಗಳು ಪತ್ತೆಯಾಗಿವೆ. ಇಂತಹ ಕಾರ್ಡ್ಗಳನ್ನು ತಕ್ಷಣ ಬ್ಲಾಕ್ ಮಾಡಲಾಗಿದೆ. ಈಗ ಮುಖ್ಯ ಪ್ರಶ್ನೆ, ನಿಮ್ಮ ಪಡಿತರ ಚೀಟಿ ಸಕ್ರಿಯವಾಗಿದೆಯೋ ರದ್ದಾಗಿದೆಯೋ ಎಂಬುದು ಹೇಗೆ ತಿಳಿದುಕೊಳ್ಳುವುದು? ನಿಮ್ಮ ಕಾರ್ಡ್ ಸ್ಥಿತಿಯನ್ನು ಪರಿಶೀಲಿಸಲು ರಾಜ್ಯ ಸರ್ಕಾರ 2 ಮಾರ್ಗಗಳನ್ನು ನೀಡಿದೆ. ಮೊದಲನೆಯದು, ಮಾಹಿತಿ ಕಣಜ ವೆಬ್ಸೈಟ್ಗೆ ಭೇಟಿ ನೀಡಿ ಸರ್ಚ್ ಬಾಕ್ಸ್ನಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಎಂದು ಟೈಪ್ ಮಾಡಿ. ನಿಮ್ಮ ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದಿಸಿದರೆ ಕೂಡಲೇ ಕಾರ್ಡ್ ಸ್ಥಿತಿ ತೆರೆ ಮೇಲೆ ಕಾಣಿಸುತ್ತದೆ. ಎರಡನೆಯದು, ಆಹಾರ ಇಲಾಖೆ ಅಧಿಕೃತ ಪೋರ್ಟಲ್. ಆಹಾರ ವೆಬ್ಸೈಟ್ಗೆ ಭೇಟಿ ನೀಡಿ ಈ ಸೇವೆಗಳು ವಿಭಾಗದಲ್ಲಿ ಈ ಪಡಿತರ ಚೀಟಿ ಆಯ್ಕೆ ಮಾಡಿ ನಿಮ್ಮ ಕಾರ್ಡ್ ವಿವರಗಳನ್ನು ನೀಡಿ ಸ್ಥಿತಿ ಪರಿಶೀಲಿಸಬಹುದು. ಅನರ್ಹ ಕಾರ್ಡ್ಗಳಿಗೆ ಸರ್ಕಾರ ಸಡಿಲಿಕೆ ನೀಡದಿರುವುದರಿಂದ ಪ್ರತಿಯೊಬ್ಬರೂ ತಮಗೆ ತಾವು ಗಮನ ನೀಡಿ ಅಗತ್ಯ ದಾಖಲೆಗಳನ್ನು ನವೀಕರಿಸಿಕೊಳ್ಳಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.